ಹಲೋ ಸ್ನೇಹಿತರೆ, ಈ ವಿಡಿಯೋಲ್ಲಿ ನಾವು ಕನ್ನಡ ನೋಟ್ಸ್ ತರಗತಿ 7ನೆಯ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 4 ಕೈಬರಹ ಗದ್ಯ ಪಾಠವನ್ನು ಕಂಪ್ಲೀಟ್ ಆಗಿ ನಾವು ನೋಡೋಣ. ಬನ್ನಿ ನೋಡೋಣ. ಮೊದಲನೆಯದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪಿಸುಮಾತಿನ ಗುಂಬಸ್ ಎಲ್ಲಿದೆ? ಪಿಸುಮಾತಿನ ಗುಂಬಸ್ ಬಿಜಾಪುರದಲ್ಲಿದೆ ಅಥವಾ ವಿಜಯಪುರದಲ್ಲಿದೆ. ಗುಮ್ಮಟ ಸುತ್ತಳತೆ ಅಂದ್ರೆ ವ್ಯಾಸ ಎಷ್ಟು ಅಡಿ ಇದೆ? ಗೋಳಗುಮ್ಮಟದ ವ್ಯಾಸ 124 ಅಡಿ ಇದೆ. ಥರ್ಡ್ ಕ್ವೆಶ್ಚನ್, ಫರ್ಡಿನಂಡ್ ಕಿಟರ್ ಯಾವ ದೇಶದವರು? ಫರ್ಡಿನಂಡ್ ಕಿಟಲ್ ಅವರು ಜರ್ಮನಿ ದೇಶದವರು. ನಾಲ್ಕನೇದು, ಫರ್ಡಿನಂಡ್ ಕಿಟೆಲ್ ರಚಿಸಿದ ನಿಘಂಟಿನ ಹೆಸರೇನು? ಫರ್ಡಿನಂಡ್ ಕಿಟೆಲ್ ರಚಿಸಿದ ನಿಘಂಟಿನ ಹೆಸರು ಕನ್ನಡ ಇಂಗ್ಲಿಷ್ ನಿಘಂಟು. ಓಕೆನಾ? ನೆಕ್ಸ್ಟ್ ಒನ್, ಫರ್ಡಿನಂಡ್ ಕಿಟೆಲ್ ರಚಿಸಿರುವ ನಿಘಂಟಿನಲ್ಲಿ ಎಷ್ಟು ಶಬ್ದಗಳಿವೆ? ಫರ್ಡಿನಂಡ್ ಕಿಟೆಲ್ ರಚಿಸಿದ ನಿಘಂಟಿನಲ್ಲಿ ಸುಮಾರು 70,000 ಶಬ್ದಗಳಿವೆ. ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಯಾರು? ಮೈಸೂರು ಅರಮನೆಯ ವಾಸ್ತುಶಿಲ್ಪಿ ಬ್ರಿಟನ್ನಿನ ಹೆನ್ರಿ ಇರ್ವಿನ್. ಓಕೆನಾ? ಇವೆಲ್ಲ ಒಂದು ವಾಕ್ಯ. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರಿಸಿ. ಗುಂಬಜ್ನ ವಿಶೇಷವೇನು? ಗೋಲಗುಂಬಜ್ ಬಿಜಾಪುರದಲ್ಲಿದ್ದು ಇದು ಪ್ರಪಂಚದ 2ನೇ ದೊಡ್ಡ ಗುಮ್ಮಟವಾಗಿದೆ. ಇಲ್ಲಿ ಮೆಲ್ಲಗೆ ಮಾತನಾಡಿದರೂ ಆ ಧ್ವನಿ ಮತ್ತೆ 7-8 ಬಾರಿ ಪ್ರತಿಧ್ವನಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಕಾಳಿ ನದಿ ಎಲ್ಲಿ ಹುಟ್ಟಿ ಯಾವ ಮಾರ್ಗದಲ್ಲಿ ಹರಿಯುತ್ತದೆ? ಕಾಳಿ ನದಿಯು ಖಾನಾಪುರ ತಾಲೂಕಿನ ಕುಸಾವಲಿ ಬಳಿ ಹುಟ್ಟಿ ಗೋಯಾಲ, ಸುಪಾ, ಜೋಯಿಡಾ ತಾಲೂಕುಗಳ ಬಳಿ ದಟ್ಟವಾದ ಸಹ್ಯಾದ್ರಿ ಸಾಲುಗಳನ್ನು ಹಾದು ಅರಣ್ಯ ಪ್ರದೇಶಗಳ ಮೂಲಕ ಹರಿದು ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಥರ್ಡ್ ಕ್ವೆಶ್ಚನ್, ಮೈಸೂರು ಅರಮನೆಯ ಸೊಬಗನ್ನು ವರ್ಣಿಸಿ. ಮೈಸೂರು ಅರಮನೆಯ ಸೊಬಗನ್ನು ವರ್ಣಿಸಿ. ಉತ್ತರ, ಮೈಸೂರು ಅರಮನೆಯು ಅತ್ಯಂತ ಸುಂದರವಾದ ವಾಸ್ತುಶಿಲ್ಪದ ಸೌಧವಾಗಿದೆ. ಇದರ ಪ್ರತಿ ಬಾಗಿಲು ಅತ್ಯುತ್ತಮ ಕೆತ್ತನೆಗಳಿಂದ ಅಲಂಕೃತಗೊಂಡಿದೆ. ರಾತ್ರಿ ವೇಳೆ ಲಕ್ಷಾಂತರ ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಇದು ಜಗಮಗಿಸುತ್ತಾ ಕಂಗೊಳಿಸುತ್ತದೆ. ನೆಕ್ಸ್ಟ್ ಒನ್, ಫರ್ಡಿನಂಡ್ ಕಿಟೆಲ್ ಭಾರತಕ್ಕೆ ಬಂದು ಮಾಡಿದ ಕೆಲಸವೇನು? ಫರ್ಡಿನಂಡ್ ಕಿಟೆಲ್ ಅವರು ಭಾರತಕ್ಕೆ ಮತಪ್ರಚಾರಕರಾಗಿ ಬಂದು ಕನ್ನಡ ಭಾಷೆಯ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದರು. 1894ರಲ್ಲಿ ಕನ್ನಡ ಪಂಡಿತರ ನೆರವಿನಿಂದ 70,000 ಶಬ್ದಗಳನ್ನು ಒಳಗೊಂಡ ಬೃಹತ್ ಕನ್ನಡ ಇಂಗ್ಲಿಷ್ ನಿಘಂಟುವನ್ನು ರಚಿಸಿದರು. ನೆಕ್ಸ್ಟ್ 8-10 ವಾಕ್ಯದಲ್ಲಿ ಉತ್ತರಿಸಿ. ಉತ್ತಮ ಕೈಬರಹದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತಮ ಕೈಬರಹ ಹೇಗಿರಬೇಕು? ಬರೆಯುವ ಅಕ್ಷರಗಳು ಸ್ಪಷ್ಟವಾಗಿ ಹಾಗೂ ಸುಲಭವಾಗಿ ಗುರುತಿಸುವಂತಿರಬೇಕು. ಅಕ್ಷರಗಳನ್ನು ಕಾಗುಣಿತ ಹಾಗೂ ವ್ಯಾಕರಣ ದೋಷಗಳಿಲ್ಲದೆ ಬರೆಯಬೇಕು. ಅಕ್ಷರಗಳು ಒಂದೇ ಪ್ರಮಾಣದಲ್ಲಿ ಅಂದ್ರೆ ಗಾತ್ರದಲ್ಲಿ ಇರಬೇಕು. ಅಕ್ಷರಗಳು ಬಿಡಿಯಾಗಿರಬೇಕು. ಅನಗತ್ಯವಾಗಿ ಕೂಡಿಸಿ ಬರೆಯಬಾರದು. ಅಕ್ಷರ, ಪದ ಹಾಗೂ ಸಾಲುಗಳ ನಡುವೆ ಸೂಕ್ತವಾದ ನಿರ್ದಿಷ್ಟ ಅಂತರವಿರಬೇಕು. ಬರೆಯುವ ಸಾಲುಗಳು ನೇರವಾಗಿರಬೇಕು. 7th ಒನ್, ಅಕ್ಷರಗಳ ನೆಲವು ನೇರವಾಗಿರಬೇಕು. ಹೆಚ್ಚು ಎಡಕ್ಕೆ ಅಥವಾ ಬಲಕ್ಕೆ ವಾಲಿಸಿರಬಾರದು. ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು. ಹೆಚ್ಚು ಚಿತ್ತುಕಾಟು ಮಾಡಬಾರದು ಮತ್ತು ಹಾಳೆಯ ಹಿಂಭಾಗಕ್ಕೆ ಮೂಡುವಂತೆ ಒತ್ತಿ ಬರೆಯಬಾರದು.
ಕೈಬರಹವು ಓದುಗರಿಗೆ ಆಕರ್ಷಕವಾಗಿ ಮತ್ತು ಸುಲಭವಾಗಿ ಓದಲು ಸಾಧ್ಯವಾಗುವಂತಿರಬೇಕು. ಓಕೆ, ಇವೆಲ್ಲ ಕೈಬರಹದ ಲಕ್ಷಣಗಳು. ನೆಕ್ಸ್ಟ್ ಒನ್, ಪದಗಳ ಅರ್ಥವನ್ನ ಬರಿಬೇಕಾಗುತ್ತೆ. ಭಾಷಾಭ್ಯಾಸದಲ್ಲಿ ನಿಘಂಟಿನ ಸಹಾಯದಿಂದ ಈ ಪದಗಳ ಅರ್ಥ ಬರೆಯಿರಿ. ಸೌಧ ಅಂದ್ರೇನು? ಅರಮನೆ, ಭವನ ಅಥವಾ ದೊಡ್ಡ ಕಟ್ಟಡ. ನಿರ್ಮಾತೃ ಅಂದ್ರೆ ನಿರ್ಮಿಸಿದವರು ಅಥವಾ ರಚನೆಕಾರರು. ಹಸ್ತಪ್ರತಿ ಅಂದ್ರೆ ಕೈಯಿಂದ ಬರೆದ ಪ್ರತಿ ಅಥವಾ ಬರಹ. ಪರಿಷ್ಕರಿಸು ಅಂದ್ರೆ ತಿದ್ದುಪಡಿಸು ಅಥವಾ ಶುದ್ಧಗೊಳಿಸು. ವ್ಯಾಸಂಗ ಅಂದ್ರೆ ಅಭ್ಯಾಸ ಅಥವಾ ಅಧ್ಯಯನ. ಪಾದ್ರಿ ಅಂದ್ರೆ ಕ್ರಿಶ್ಚಿಯನ್ ನಲ್ಲಿ ಧರ್ಮಗುರು ಅಂತ ಹೇಳ್ತಾರೆ. ಓಕೆ, ಸ್ವಂತ ವಾಕ್ಯವನ್ನ ಬರಿಬೇಕಾಗುತ್ತೆ. ಕಂಗೊಳಿಸು, ದೀಪಾವಳಿ ಹಬ್ಬದ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಗಳು ದೀಪಗಳಿಂದ ಕಂಗೊಳಿಸುತ್ತವೆ. ಸಾವಕಾಶ, ರಸ್ತೆಯ ವಾಹನಗಳನ್ನು ಯಾವಾಗಲೂ ಸಾವಕಾಶವಾಗಿ ಮತ್ತು ಜಾಗರೂಕತೆಯಿಂದ ಚಲಾಯಿಸಬೇಕು. ಸಹಕಾರಿ, ಉತ್ತಮ ಪುಸ್ತಕಗಳ ಓದು ಜ್ಞಾನಾರ್ಜನೆಗೆ ಮತ್ತು ವಿಕಾಸಕ್ಕೆ ಸಹಕಾರಿಯಾಗುತ್ತದೆ. ನೆಕ್ಸ್ಟ್ ಒನ್, ಯಶಸ್ಸು, ನಿರಂತರ ಅಭ್ಯಾಸ ಮತ್ತು ಕಠಿಣ ಪರಿಶ್ರಮದಿಂದ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸು ಗಳಿಸಬಹುದು. ವ್ಯಾಸಂಗ, ವಿದ್ಯಾರ್ಥಿಗಳು ಬಾಲ್ಯದಲ್ಲಿ ತಮ್ಮ ವ್ಯಾಸಂಗದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಓಕೆನಾ? ನೆಕ್ಸ್ಟ್, ಅರ್ಥಪೂರ್ಣ ವಾಕ್ಯವಾಗಿ ಬರಿಬೇಕಾಗುತ್ತೆ. ಎಲ್ಲೆಲ್ಲೋ ಕೊಟ್ಟಿರ್ತಾರೆ, ಅದನ್ನ ಸರಿಯಾಗಿ ಬರಿಬೇಕಾಗುತ್ತೆ. ಪದಗಳನ್ನ ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯವಾಗಿ ಬದಲಾಯಿಸಿ ಬರೆಯಿರಿ. ಪ್ರಶ್ನೆ: ಕಂಗೊಳಿಸುತ್ತದೆ ವೇಳೆ ರಾತ್ರಿ ಅರಮನೆ ವಿದ್ಯುತ್ ದೀಪಗಳಿಂದ ಮೈಸೂರು. ಉತ್ತರ: ರಾತ್ರಿ ವೇಳೆ ಮೈಸೂರು ಅರಮನೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ. ಸೆಕೆಂಡ್ ಒನ್, ನಿಘಂಟಿನ ಪ್ರಕಟಿಸಲಾಯಿತು ಹಸ್ತಪ್ರತಿಯನ್ನು ಪಂಡಿತರ ಪರಿಷ್ಕರಿಸಿ ನೆರವಿನಿಂದ. ಉತ್ತರ: ಪಂಡಿತರ ನೆರವಿನಿಂದ ನಿಘಂಟಿನ ಹಸ್ತಪ್ರತಿಯನ್ನು ಪರಿಷ್ಕರಿಸಿ ಪ್ರಕಟಿಸಲಾಯಿತು. ತಾಣ: ಕನ್ನಡ ಹಲವು ನಾಡು ನದಿಗಳ. ಕನ್ನಡ ನಾಡು ಹಲವು ನದಿಗಳ ತಾಣ. ಓಕೆನಾ? ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಬೇಕು. ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ. ಲಕ್ಷಾಂತರ, ಲಕ್ಷ ಪ್ಲಸ್ ಅಂತರ, ಲಕ್ಷಾಂತರ. ವಿದ್ಯುತ್ ದೀಪ, ವಿದ್ಯುತ್ ಪ್ಲಸ್ ದೀಪ, ವಿದ್ಯುತ್ ದೀಪ. ಗೋಲಾಕಾರ, ಗೋಲ ಪ್ಲಸ್ ಆಕಾರ, ಗೋಲಾಕಾರ. ನೆಕ್ಸ್ಟ್ ಮೇನ್ ನೋಡೋಣ. ಗ್ರಾಂಥಿಕ ಭಾಷೆಯಲ್ಲಿ, ಆಡು ಭಾಷೆ ಮತ್ತೆ ಗ್ರಾಂಥಿಕ ಭಾಷೆಯಲ್ಲಿ ಹೇಗೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು. ಐತಿ ಅಂದ್ರೆ ಆಡು ಭಾಷೆ ಐತಿ, ಗ್ರಾಂಥಿಕ ಭಾಷೆ ಇದೆ. ಬಾಳ ಅಂದ್ರೆ ಬಹಳ. ದನಿ ಅಂದ್ರೆ ಧ್ವನಿ. ಮ್ಯಾಲ ಅಂದ್ರೆ ಮೇಲೆ. ಆಕೀತಿ ಅಂದ್ರೆ ಆಗುತ್ತದೆ. ಮಾತ್ ಅಂದ್ರೆ ಮಾತು. ಒಳ್ಳ ಅಂದ್ರೆ ಒಳ್ಳೆಯ. ಕೇಳಿಸ್ತೈತಿ ಅಂದ್ರೆ ಕೇಳಿಸುತ್ತದೆ. ಓಕೆನಾ? ಇದು ಗ್ರಾಂಥಿಕ ಮತ್ತೆ ಆಡು ಭಾಷೆ ಮತ್ತೆ ಗ್ರಾಂಥಿಕ ರೂಪಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.